ಚಾಲಕನ ಜೊತೆ ಅಕ್ರಮ ಸಂಬಂಧವನ್ನು ಹೊಂದಿದ್ದಾಕೆ ಪತಿರಾಯನಿಗೆ ಚಟ್ಟವನ್ನು ಕಟ್ಟಿದ್ದಾಳೆ. ಹಾವಿನಿಂದ ಕಚ್ಚಿಸಿ ಪತಿರಾಯನನ್ನು ಕೊಲೆಗೈದಿರುವಂಥದ್ದು ಪಾಪಿ ಪತ್ನಿ. ತಾನೇ ಹಾವನ್ನು ತಂದು ಬಿಟ್ಟು ಹೈ ಡ್ರಾಮಾವನ್ನು ಕೂಡ ಮಾಡಿದ್ದಾಳೆ ಈ ಕಿಲಾಡಿ. ಕಡೆಗೀಗ ಲಾಕ್ ಆಗಿದ್ದಾಳೆ. ಈ ಘಟನೆ ನಡೆದಿರೋದು ಉತ್ತರ ಪ್ರದೇಶದ ಮೀರತ್ನ ಹಸ್ತಿನಾಪುರದಲ್ಲಿ. ಆಕ್ಸಿಡೆಂಟ್ ಪ್ಲಾನ್ ಫೇಲ್ ಆಗ್ತಾ ಇದ್ದಂತೆ ಹಾವಿನ ಮೂಲಕ ಹತ್ಯೆಯನ್ನು ಮಾಡಿಸಲಾಗಿದೆ. ಮೊದಲಿಗೆ ಯಾಕೆ ಆಕ್ಸಿಡೆಂಟ್ ಮಾಡಿ ಗಂಡನನ್ನು ಕೊಲ್ಲಬೇಕು ಅಂತೇಳಿ ಪ್ಲಾನ್ ಮಾಡಿದ್ದು, ಅದು ಫೇಲ್ ಆಗತ್ತೆ. ಅದಕ್ಕೋಸ್ಕರ ಹಾವನ್ನು ತೆಗೆದುಕೊಂಡು ಬಂದು ಕೊಲೆ ಮಾಡಿದ್ದಾಳೆ. ಕಲ್ಚರಲ್ ಶಾಲೆಯನ್ನು ನಡೆಸ್ತಾ ಇದ್ದಂತಹ ಅತುಲ್ ಕುಮಾರ್ನನ್ನು ಮರ್ಡರ್ ಮಾಡಲಾಗಿದೆ. ಪತ್ನಿ ಧಾಮಿನಿ ಎಂಬಾಕೆ ತನ್ನ ಗಂಡ ಅತುಲ್ ಕುಮಾರ್ನನ್ನೇ ಮದುವೆ ಮಾಡಿದ್ದಾಳೆ. ಇದಕ್ಕೆ ಕಾರಣ ಚಾಲಕನ ಜೊತೆಯಲ್ಲಿ ಆಕೆ ಹೊಂದಿದ್ದಂತಹ ಅಕ್ರಮ ಸಂಬಂಧ. ಇದು ಹಾವು ಮತ್ತು ಹೆಂಡತಿಯ ಕತೆ. ಫೋಟೋವನ್ನು ಗಮನಿಸ್ತಾ ಇದ್ದೀರಾ. ಅತುಲ್ ಕುಮಾರ್ ಜೊತೆಯಲ್ಲಿ ಪತ್ನಿಯೂ ಇರುವಂತಹ ಫೋಟೋವನ್ನು, ಹಾಗೆ ಪೊಲೀಸರು ಆಕೆಯನ್ನು ಕರೆದುಕೊಂಡು ಹೋಗ್ತಾ ಇರುವ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಉತ್ತರ ಪ್ರದೇಶದ ಮೀರತ್ನ ಹಸ್ತಿನಾಪುರದಲ್ಲಿ ಈ ದಂಪತಿ ವಾಸ ಇರ್ತಾರೆ. ಬಾಡಿಗೆ ಮನೆಯಲ್ಲಿ ಅತುಲ್ ಕುಮಾರ್ ಮತ್ತು ದಾಮಿನಿ ವಾಸ ಇದ್ದಿದ್ದು. ಕಲ್ಚರಲ್ ಶಾಲೆಯೊಂದನ್ನು ಮೃತ ಅತುಲ್ ಕುಮಾರ್ ನಡೆಸ್ತಾ ಇದ್ರು. ನಿನ್ನೆ ಬೆಳಗ್ಗೆ ಅತುಲ್ ಅವರ ಕೋಣೆಗೆ ಟೀ ಕೊಡೋದಕ್ಕೆ ಅಂತ ಹೇಳಿ ಪತ್ನಿ ದಾಮಿನಿ ತೆರಳಿದ್ದಾಳೆ. ಈ ವೇಳೆ ಕೋಣೆಯಲ್ಲಿ ಆತ ಶವವಾಗಿ ಮಲಗಿರ್ತಾನೆ. ಯಾರು? ಅತುಲ್ ಕುಮಾರ್. ಅತುಲ್ ಕುಮಾರ್ ಬಳಸ್ತಾ ಇದ್ದಂತಹ ಬೆಡ್ಶೀಟ್ನ ಒಳಗಡೆಗೆ ಒಂದು ಹಾವು ಅಡಗಿರುತ್ತೆ. ಹಾವನ್ನು ಕಂಡು ಗಾಬರಿಯಿಂದ ಆಕೆ ಕೂಗ್ಕೊಂಡಿರ್ತಾಳೆ ದಾಮಿನಿ ಪತ್ನಿ. ದಾಮಿನಿಯ ಕೂಗನ್ನು ಕೇಳಿ ಅಕ್ಕಪಕ್ಕದ ನಿವಾಸಿಗಳೆಲ್ಲ ಸ್ಥಳಕ್ಕೆ ಧಾವಿಸಿ ಬರ್ತಾರೆ. ಏನಾಯಿತು ಅಂತೇಳಿ ನೋಡಬೇಕು ಅಂತ. ಈ ಸಂದರ್ಭದಲ್ಲಿ ಹಾವು ಕಚ್ಚಿ ಪತಿ ಮೃತಪಟ್ಟುಬಿಟ್ಟಿದ್ದಾನೆ, ಸತ್ತೋಗ್ಬಿಟ್ಟಿದ್ದಾನೆ ನನ್ನ ಗಂಡ, ಆತನಿಗೆ ಹಾವು ಕಚ್ಚಿದೆ ಅಂಥೇಳಿ ಆಕೆ ಅಲ್ಲಿ ಒಂದು ದೊಡ್ಡ ಹೈಡ್ರಾಮವನ್ನು ಸೃಷ್ಟಿ ಮಾಡ್ತಾಳೆ. ಅತುಲ್ ಬಲಗಾಲಿನಲ್ಲಿ ಹಾವು ಕಚ್ಚಿದ್ದ ಗುರುತು ಕೂಡ ಪತ್ತೆ ಆಗತ್ತೆ. ಕೂಡಲೇ ಹಾವನ್ನು ಹಿಡಿದುಕೊಂಡು ಅತುಲ್ನ ಆಸ್ಪತ್ರೆಗೂ ಕೂಡ ಸ್ಥಳೀಯರು ದಾಖಲಿಸ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಅತುಲ್ ಮೃತಪಟ್ಟಿದ್ದಾಗಿ ವೈದ್ಯರು ತಿಳಿಸ್ತಾರೆ. ಅಂದರೆ ಬ್ರಾಡ್ ಡೆಡ್ ಅಂತೇಳಿ ಘೋಷಣೆ ಮಾಡ್ತಾರೆ. ಬಳಿಕ ಧಾಮಿನಿ ಮೇಲೆ ಅನುಮಾನಗೊಂಡು ಕುಟುಂಬಸ್ಥರೇ ಒಂದು ದೂರನ್ನು ಕೊಡ್ತಾರೆ. ಹೆಂಡತಿ ಮೇಲೇ ಅವರಿಗೆ ಡೌಟ್ ಬರುತ್ತೆ. ಅದಕ್ಕೆ ಕಾರಣ ಅವರ ಕೌಟುಂಬಿಕ ಕಲಹಗಳು, ಅವ್ರ ಮನೆಯಲ್ಲಿದ್ದಂತಹ ಅನುಮಾನಗಳು. ದಾಮಿನಿ ಮೇಲೆ ಕುಟುಂಬಸ್ಥರು ದೂರು ಕೊಟ್ಟಾಗ ಆಕೆಯನ್ನು ಕರೆಸಿ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾರೆ. ಆಗ ಭಯಗೊಂಡಂತಹ ದಾಮಿನಿ ಎಲ್ಲ ಸತ್ಯವನ್ನು ಕೂಡ ಬಯಲು ಮಾಡ್ತಾಳೆ. ಹೌದು, ತಾನೇ ಅತುಲ್ ಕೋಣೆಗೆ ವಿಷದ ಹಾವನ್ನು ಬಿಟ್ಟಿದ್ದೆ ಅಂಥೇಳಿ ತಪ್ಪೊಪ್ಪಿಕೊಳ್ತಾಳೆ. ಚಾಲಕನ ಜೊತೆಯಲ್ಲಿ ಅಕ್ರಮ ಸಂಬಂಧವನ್ನು ಹೊಂದಿದ್ದೆ. ಹೀಗಾಗಿ ಪತಿ ಅತುಲ್ನ ಕೊಲೆಗೆ ನಾನು ಮೊದಲು ಆಕ್ಸಿಡೆಂಟ್ ಪ್ಲಾನ್ ಮಾಡಿದ್ದೆ, ಆದರೆ ಅದು ವರ್ಕೌಟ್ ಆಗಲಿಲ್ಲ. ಆತನನ್ನು ಹತ್ಯೆ ಮಾಡೋದಕ್ಕೆ ಆಕ್ಸಿಡೆಂಟ್ ಮಾಡಿ ವರ್ಕೌಟ್ ಆಗಲಿಲ್ಲ ಅನ್ನುವ ಕಾರಣಕ್ಕೆ ಆತನ ರೂಮ್ಗೆ ಹಾವನ್ನು ಬಿಟ್ಟಿದ್ದೆ ಅಂಥೇಳಿ ಪೊಲೀಸರ ಎದುರಲ್ಲಿ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾಳೆ. ಗಂಡನ ಕೊಲೆಗೆ ನಾನೇ ಕಾರಣಳು ಅನ್ನೋದನ್ನು ಬಾಯ್ಬಿಟ್ಟಿದ್ದಾಳೆ ದಾಮಿನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.